ಎಲ್ಲರಿಗೂ ನಮಸ್ಕಾರ. ನಾನು ಅಮಲಿಯನ ತಾಯಿ. ನಾವು ತುಂಬಾ ಬಡವರು. ಯಾಕಂದ್ರೆ ನಾವು ಬಡವರ್ತಾರೆ ಇದ್ದಂತೆ ಇವರು ನಮ್ಗೆ ಏನೇನೆಲ್ಲ ಅಪಪ್ರಚಾರ ಮಾಡಿದ್ದಾರೆ. ನನ್ನ ಮಗಳು ಸಾಯಳಲ್ಲ, ಅವಳು ತುಂಬಾ ಎಲ್ಲದ್ರಲ್ಲೂ 8ನೇ ತರಗತಿ 9ನೇ ತರಗತಿಯಿಂದಾನೆ A+ ಎಲ್ಲ A+ ಇದ್ದಾಗ ಮಾನಸಿಕ ಅಂತ ಯಾಕೆ ಹೇಳಿದ್ರು ಅವರು? ನಾವು ಬಡವರನ್ನು ಪುಟ್ಟಾನೆ. ನನ್ ಗಂಡ ವಿದ್ಯಾವಂತರು ಅಲ್ಲ, ನಾನು ವಿದ್ಯಾವಂತನೂ ಅಲ್ಲ. ಆ ಮಗಳು ನಾವು ಮನೆ ಕಡೆಗೆ ಹೋದಾಗ ಇಲ್ಲ ಇದು ಎಂತ ಇದ್ರೆ ಅವಳು ಕಳ್ಸಕ್ಕ ಆಗಲ್ಲ ನನ್ಗೆ. ಆ ಮಗಳು ನಮ್ಮನೆಗೆ ಜೂನ್ ಬಿಟ್ಟು ಬಂದಲಿಂದ ನನ್ನ ಮನೆಗೆ ಬಂದಿದ್ದು ಬಾಡಿ. ಆ ತರ ಇದ್ದಾಗ ನನ್ನ ಗಂಡ ಅವರು ಸ್ಟ್ರೋಕ್ ಪೇಷಂಟ್. ಇವರು ಅವಳನ್ನ ಎಷ್ಟೊತ್ತಿಗೆ ಕೊಲೆ ಮಾಡಿದ್ದಾರೆ ಏನು ಅಂತನೂ ಗೊತ್ತಿಲ್ಲ. ನಾನು ಭಾನುವಾರ ಹೋಗಿ ಬಂದಿದ್ದೀನಿ ಮಗಳನ್ನ ನೋಡ್ಕೊಂಡು ಬಟ್ಟೆ ಎಲ್ಲ ಕೊಟ್ಟು. ತಂದೆ ಹತ್ರ ಮಾತಾಡಿದಾಳೆ ಅವಳು, ಅಪ್ಪ ನಮ್ಗೆ ಶಟರ್ ಬೇಕು, ನೀವು ಶಟರ್ ತಂದ್ಕೊಟ್ಟು. ಆಯ್ತು ಮಗಳೇ ಬರ್ತೀನಿ ಭಾನುವಾರ ಅಂತ ಹೇಳಿ ಸೋಮವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಗುರುವಾರಕ್ಕೆ ಹಾಕೋದು, ಗುರುವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಶುಕ್ರವಾರಕ್ಕೆ ಹಾಕೋದು. ಯಾಕಂದ್ರೆ ಅವಳಲ್ಲಿ ಇರಲ್ಲ, ಅವಳನ್ನ ಜೀವ ತಗೋದು ಇವ್ನ ತಪ್ಪಿಟ್ಟರೆ ಸರಿ ಆಗುತ್ತಲ್ಲ ಅವಳು. ಆ ಮಗಳಿಗೆ ಈ ಮುದ್ದು ಸವಿತಾ ಮಗಳಿದೆ, ಆತ್ಮ ಶಾಂತಿ ಸಿಗಲಿ ಅಂತ ನಮ್ಮಲ್ಲಿ ಹಾರೈಸ್ತಾ ಅವ್ರನ್ನ ಒಳ್ಳೆತನಾಗಿ ಇದು ತನಿಖೆ ಮಾಡಿ ಅವ್ರನ್ನ ಆತ್ಮ ಶಾಂತಿ ಕೊಟ್ಟು ನೀವೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಬಡವರಿಗೆ ಅನ್ಯಾಯ ಮಾಡಬೇಡ. ನಾವು ಕೂಲಿ ಮಾಡಿ ಆ ಮಕ್ಕಳು ಯಾಕೆ ಓದಿಸ್ತೀವಿ? ನಮ್ಮ ಬೆಂಬಲಕ್ಕೆ ಇರ್ತಾರೆ. ನಮಗೆ ನಾಳೆ ದಿನ ಸತ್ರು ಅವ್ರು ಕಣ್ಣೀರಿಡ್ತಾರೆ. ಈ ಕಣ್ಣೀರಿಡಿಕೆ ಇಲ್ಲ. ನನ್ನ ಮಗ ಇನ್ನು 8ನೇ ತರಗತಿ, ಸಣ್ಣವನು. ನಮ್ಗೆ ಯಾರು ನೋಡ್ಕೊಂತಾರೆ? ನಾವು ಕಾಯಿಲೆ ಬಿದ್ರೆ, ಒಂದ್ ಜ್ವರ ಬಂದ್ರೆ ನಮಗ್ ಮನೆಗೆ ಒಂದ್ ಲೋಟ ಕಾಫಿ ಮಾಡಿ ಯಾರು ಕೊಡೋದಿತ್ತು ಇಲ್ಲ. ಅದಕ್ಕೆ ನೀವೆಲ್ಲರ ಪರವಾಗಿ ನಾವು ಕೇಳ್ಕೊತಿರೋದು, ಆ ಮುದ್ದು ಮಕ್ಕಳಿಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡ್ತೀರಿ. ಯಾರು ನಮ್ಮ ಮಕ್ಕಳಿಗೆ ಅವರು ನನ್ನ ಮಗಳದ್ದು ಕಪಾಲು ಊರಿತ್ತು, ಇಂತಲ್ಲಿ ಬ್ಲಡ್ ಬರ್ತಿತ್ತು, ಆದ್ರೂ ನಾವು ನನಗೆ ಮನಸ್ಸಿಗೆ ಸ್ಪಂದನೆ ಇಲ್ಲ. ನನ್ನ ಮಗಳು ಇದೇನೋ ಆಗಿದೆ, ಅವಳು ಆ ತರದಲ್ಲ ಅಲ್ಲ. 10 ಜನ ಬಂದ್ರು, ನಾವು ಕೆಲ್ಸಕ್ಕೆ ಹೋದಾಗ ಎಲ್ಲರೂ ಕೂರಿಸಿ ಉಪಚಾರ ಮಾಡಿ ಕಾಫಿನೋ ಟೀನೋ ಎಲ್ಲ ಕಳ್ಸ್ಕೊಟ್ಟು ಅವ್ರನ್ನೇ ನಾವು ಹಾಸ್ಟೆಲಿಗಂತ ಏನ್ ಖರ್ಚು ಮಾಡೋದು ದುಡ್ಡು ಕೊಟ್ಟಿರ್ತೀವೋ ಅದನ್ನೇ ಉಳಿಸ್ಕೊಂಡು ನಾವು ಬರ್ಬೇಕಾದ್ರೆ ಎಲ್ಲ ಮಾಡಿ ಅಮ್ಮ ಇಂತಿಂತರು ಬಂದಿದ್ರು ನಾನು ಊಟ ಎಲ್ಲ ಹಾಕಿದೀನಿ ಅಂತ ಹೇಳೋದು. ಅವಳಷ್ಟೇ ಸಾಯ್ತಲ್ಲ, ಅವ್ಳು ಸಾಯುವಂತ ಹುಡುಗಿ ಅಲ್ಲ. ಅದನ್ನ ಎಲ್ಲರಿಗೂ 2 ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ